ಮಹಾಪರಿಶುದ್ಧನಾದ ಯೇಸುವ ಎಂಬ ನಾಮದಲ್ಲಿ ನಿಮ್ಮೆಲ್ಲರಿಗೂ ಮತ್ತೊಂದು ಆವೃತ್ತಿ ನನ್ನ ಹೃದಯಾಂತರಾಳದಿಂದ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ಳುವಂತವನಾಗಿದ್ದೇನೆ. ಈ ದಿನದಲ್ಲಿಯೂ ನಾನೊಂದು ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂತೈಸಬೇಕೆಂಬುದಾಗಿ ನಾನು ನಿಮ್ಮ ಮುಂದುಗಡೆ ಬಂದಿದ್ದೇನೆ. ನನ್ನ ಪ್ರೀತಿಯ ದೇವಜನರೇ, ನಾವು ಸತ್ಯವೇದದಲ್ಲಿ ಯೋಹಾನನ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು 4ನೇ ವಚನವನ್ನು ನಾವು ನೋಡುವುದಾದರೆ ಇಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಮಾರ್ತಳ ಮರಿಯಳರನ್ನು ನೋಡಿ ಹೇಳುವಂತ ಮಾತಾಗಿದೆ. 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಏನಾದರೂ ಒಂದು ಕಹಿತನ, ಏನಾದರೂ ಒಂದು ಕಷ್ಟ, ಏನಾದರೂ ಒಂದು ಬಾಧೆ, ಏನಾದರೂ ಒಂದು ನಿಂದೆ, ಅವಮಾನ ಬಂತು ಅಂತ ಇಟ್ಕೊಳ್ರಿ. ಅದು ನಿಮ್ಮನ್ನ ಶೋಧನೆಗೆ ಒಳಪಡಿಸೋದಕ್ಕೋ, ಇಲ್ಲ ನಿಮಗೆ ಕಷ್ಟ ಕೊಡ್ಲಿಕ್ಕೋ, ಇಲ್ಲ ನಿಮಗೆ ದುಃಖ ಬರುವಂತೆ ಮಾಡಲಿಕ್ಕೋ, ಇಲ್ಲ ನೀವು ಕಣ್ಣೀರಿನಲ್ಲಿ ನಿಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಅಂದುಕೊಂಡು ಅದು ಬರೋದಿಲ್ಲ. ಬಳಿಕ ದೇವರ ನಾಮ ಮಹಿಮೆ ಪಡುವುದಕ್ಕೋಸ್ಕರ ಮತ್ತು ದೇವರ ಕ್ರಿಯೆಗಳು ನಿಮ್ಮ ಜೀವನದಲ್ಲಿ ಅದು ಕಾರ್ಯಸಿದ್ಧಿಯಾಗಬೇಕೆಂಬುದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಕಷ್ಟಗಳು, ವ್ಯಾಧಿಗಳು, ಅನಾರೋಗ್ಯಗಳು, ಬಾಧೆಗಳು, ಸಾಲದ ಸಮಸ್ಯೆಗಳು, ತೊಂದರೆಗಳು, ಸಂಬಂಧಿಕರಿಂದ ಒಂದು ಜಗಳ, ಸಮಾಧಾನವಿಲ್ಲದಂತಹ ಜೀವನ, ಇವೆಲ್ಲವೂ ಬಂದು ಸೇರುತ್ತದೆ. ನಾವು ಸ್ವಲ್ಪ ಹಿಂದೆಗಡೆ ಹೋಗಿ ನೋಡುವುದಾದರೆ ಯೋಹಾನನ ಗ್ರಂಥ 9ನೇ ಅಧ್ಯಾಯದಲ್ಲಿ ನಾವು ಒಬ್ಬ ಕುರುಡನು ಇರ್ತಾರೆ. ಈ ಕುರುಡನನ್ನ ನೋಡಿ ಯೇಸು ಸ್ವಾಮಿಯ ಶಿಷ್ಯರು ಈ ರೀತಿಯಾಗಿ ಹೇಳ್ತಾರೆ, ಸ್ವಾಮಿ, ಈ ಕುರುಡನು ಹುಟ್ಟಿದ ದಿನದಿಂದ ಕುರುಡನಾಗಿದ್ದಾನೆ. ಇವನು ಕುರುಡನಾಗಿರುವುದಕ್ಕೆ ಏನು ಕಾರಣ? ಇವನು ಮಾಡಿದ ಪಾಪನ, ಇಲ್ಲ ಇವರ ತಂದೆ ತಾಯಿಗಳು ಮಾಡಿದಂತ ಪಾಪಗಳ ಎಂಬುದಾಗಿ ಯೇಸು ಸ್ವಾಮಿಯ ಬಳಿಯಲ್ಲಿ ಪ್ರಶ್ನೆಯನ್ನ ಕೇಳುತ್ತಾರೆ. ಈ ಪ್ರಶ್ನೆಯನ್ನ ಕೇಳಿದ ಕೂಡಲೇ ಯೇಸು ಸ್ವಾಮಿ ಪ್ರತ್ಯುತ್ತರವಾಗಿ ಒಂದು ಮಾತನ್ನ ಹೇಳ್ತಾರೆ. ಅದನ್ನು ನಾನು ನಿಮಗೋಸ್ಕರ ಓದ್ತೇನೆ, ಕೇಳ್ರಿ. ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕೆ ಇದಾಯಿತು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅಯ್ಯೋ ನಾನು ಪಾಪ ಮಾಡಿದೆ, ಅದಕ್ಕೋಸ್ಕರನೇ ನನಗೆ ರೋಗ ಬಂತು, ಅಯ್ಯೋ ನಾನು ಇಂಥ ಒಂದು ತಪ್ಪು ಮಾಡಿಬಿಟ್ಟೆ, ಅದರಿಂದ ದೇವರು ನನ್ನ ಶಿಕ್ಷಿಸಿದ್ರು ಅಂತ ನೀವು ಅಂದ್ಕೋಬೇಡಿ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾರ್ಯಾರು ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟರೋ ಅವಾಗಲೇ ಅವರ ಪಾಪಗಳು, ಪಾರಂಪರ್ಯ ಕಟ್ಟುಗಳೆಲ್ಲವೂ ಮುರಿದ ಹಾಕಲ್ಪಟ್ಟಿದೆ ಎಂಬುದಾಗಿ ನಾವು ಇಬ್ರಿಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಅದರಿಂದ ದೇವರ ವಾಕ್ಯದಿಂದ ಅಂಗೀಕರಿಸಲ್ಪಟ್ಟಂತ ನಾವುಗಳು ಇನ್ನು ನಮ್ಮ ವಂಶಾವಳಿಗಳ ಪಾಪಗಳು ನಮ್ಮನ್ನು ಹಿಂಬಾಲಿಸುವುದಿಲ್ಲ. ನಮ್ಮ ತಂದೆ ತಾಯಿಗಳು, ತಾತ ಮುತ್ತಾತಂದಿರು ಪರಂಪರೆಯಿಂದ ಬಂದಂತ ಪಾಪಗಳು ನಮ್ಮನ್ನ ಇನ್ನೆಂದಿಗೂ ನಮ್ಮನ್ನು ಮುಟ್ಟುವುದಿಲ್ಲ. ಯಾಕಂದರೆ ಪ್ರಕಟಣೆಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆತನ ರಕ್ತದಿಂದ ನಮ್ಮನ್ನ ತೊಳೆದಿದ್ದಾರೆ. ಹಲ್ಲೆಲೂಯಾ. ಆತನ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧ ಮಾಡಿದ್ದಾರೆ. ಆತನ ರಕ್ತದಿಂದ ಕ್ರಿಯೆಯನ್ನ ಕೊಟ್ಟು ನಮ್ಮನ್ನ ಖರೀದಿಸಿದ್ದಾರೆ. ಖರೀದಿಸಿದ ಮಾತ್ರವಲ್ಲ, ಆತನ ರಕ್ತದಿಂದ ತೊಳೆದು ಪರಿಶುದ್ಧರಾಗಿ ಮಾಡಲ್ಪಟ್ಟು ನಮ್ಮ ಪಾಪಗಳೆಲ್ಲ ತೊಳೆಯಲ್ಪಟ್ಟು ನಾವು ಇನ್ನೂ ರಾಜರಾಗಿ, ಯಾಜಕರಾಗಿ ಆತನಿಗೋಸ್ಕರ ಆತನು ನಮ್ಮನ್ನು ನೇಮಕಿಸಿದ್ದಾನೆ. ನನ್ನ ಪ್ರೀತಿಯ ದೇವಜನರೇ, ನಾನು ಈ ಮಾತನ್ನ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ದಿನದಲ್ಲಿ ಅನೇಕ ಸಭೆಗಳಲ್ಲಿ ನೀವು ದಶಮ ಭಾಗವನ್ನು ಕೊಡದೆ ಹೋದರೆ ನಿಮ್ಮ ಮಕ್ಕಳಿಗೆ ಹಂಗಾಗ್ಬಿಡುತ್ತೆ, ನಿಮ್ಮ ಕುಟುಂಬದಲ್ಲಿ ಈ ಕಷ್ಟ ಬಂದ್ಬಿಡುತ್ತೆ, ಆ ರೋಗ ಬಂದ್ಬಿಡುತ್ತೆ, ಆ ವ್ಯಾಧಿ ಬಂದ್ಬಿಡುತ್ತೆ. ನೀವು ಸರಿಯಾಗಿ ಸಭೆಗೆ ಬರದೇ ಇದ್ರೆ ನಿಮ್ಮ ಕಾಲು ಹಂಗಾಗ್ಬಿಡುತ್ತೆ. ಸರಿಯಾಗಿ ನೀವು ಕೈಗಳನ್ನ ಮೇಲಕ್ಕೆತ್ತಿ ಆರಾಧನೆ ಮಾಡದೆ ಹೋದ್ರೆ ನಿಮ್ಮ ನಾಲಿಗೆ ಸೇರಿ ಹೋಗ್ಬಿಡುತ್ತೆ, ನಿಮ್ಮ ಕೈ ಹಂಗೆ ಒಣಗಿ ಹೋಗ್ಬಿಡುತ್ತೆ. ಈ ರೀತಿ ಎಲ್ಲ ನಾನು ಬೋಧನೆಗಳನ್ನ ನಾನು ಕೇಳಿದ್ದೇನೆ. ನನ್ನ ಪ್ರೀತಿಯ ದೇವಜನರೇ, ಸುಳ್ಳು ಪ್ರವಾದನೆಗಳು, ಸುಳ್ಳು ಬೋಧನೆಗಳಿಗೆ ಕಿವಿ ಕೊಡಬೇಡ್ರಿ. ದೇವರು ಹೇಳ್ತಿದ್ದಾರೆ, ತೋಳಗಳ ಮಧ್ಯದಲ್ಲಿ ಕುರಿಗಳ ಹಾಗೆ ನಿಮ್ಮನ್ನ ಕಳಿಸ್ತಾ ಇದ್ದೇನೆ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನರೇ,
ದೇವರ ವಾಕ್ಯವನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳ್ರಿ. ಪಾಪವು ನಿಮ್ಮ ಮೇಲೆ, ನೀವು ಯಾವತ್ತು ಯೇಸು ಸ್ವಾಮಿನ ಅಂಗೀಕರಿಸಿದ್ರೋ, ಯಾವತ್ತು ಯೇಸು ಸ್ವಾಮಿಯ ರಕ್ತದಿಂದ ನೀವು ತೊಳೆಯಲ್ಪಟ್ರೋ, ಯಾವತ್ತು ನೀವು ಯೇಸು ಸ್ವಾಮಿ ನಿಜವಾದ ದೇವರು, ನನಗೋಸ್ಕರ ಭೂಮಿಗೆ ಇಳಿದು ಬಂದಂತ ದೇವಕುಮಾರನು, ನನ್ನ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟ ದೇವಾದಿ ದೇವರು ಎಂಬುದಾಗಿ ನೀನು ಯಾವತ್ತು ನಂಬುತ್ತೀಯೋ ಅವತ್ತೇ ನಿನ್ನ ಮೇಲೆ ಇದ್ದಂತ ಪಾರಂಪರ್ಯ ಕಟ್ಟುಗಳು, ಪಾರಂಪರ್ಯ ಬಂಧನಗಳು, ಪಾರಂಪರ್ಯ ಶಾಪಗಳು, ತಲಾಂತರದಿಂದ ಬಂದಂತ ಬಂಧನಗಳು ಎಲ್ಲವೂ ಮುರಿಯಲ್ಪಟ್ಟಿದೆ. ಎಲ್ಲವೂ ನಿನ್ನ ತಲೆ ಮೇಲಿಂದ ತೊಳೆಯಲ್ಪಟ್ಟಿದೆ. ಅದರಿಂದಾಗಿ ಇನ್ನು ನಾನು ಪಾಪ ಮಾಡಿದ್ದೇನೆ, ನಮ್ಮಪ್ಪ ಮಾಡಿದ ಪಾಪ ನನ್ನ ಮೇಲೆ ಇದೆ, ನಮ್ಮ ತಾತ ಮಾಡಿದಂತ ಪಾಪ ನನ್ನ ಮೇಲೆ ಇದೆ, ನಾವು ತೊಳೆಯಲ್ಪಡಬೇಕು, ನಾವು ಬಿಡಿಸಲ್ಪಡಬೇಕು, ಇನ್ನು ಅನ್ಕೊಂಡು ಈ ರೀತಿಯ ಆಲೋಚನೆಯಲ್ಲಿ ನೀವು ಕ್ರೈಸ್ತರಾಗಿರುವಂತ ನೀವುಗಳು ನಡೆಯಬೇಡ್ರಿ, ಜೀವಿಸಬೇಡ್ರಿ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಎಲ್ಲ ಪಾಪಗಳನ್ನ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದೆ ಎಂಬುದಾಗಿ. ನನ್ನ ಪ್ರೀತಿಯ ದೇವ ಜನರೇ, ನೀವು ಸರಿಯಾದಂತಹ ಮಾರ್ಗವನ್ನ, ಸರಿಯಾದಂತಹ ಬೋಧನೆಯನ್ನ, ಸರಿಯಾದಂತಹ ವಾಕ್ಯದ ಆಲೋಚನೆಯನ್ನ ತೆಗೆದುಕೊಳ್ಳ್ರಿ. ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ತನ್ನ ರಕ್ತವನ್ನೇ ಚೆಲ್ಲಿ ನಮ್ಮನ್ನು ಖರೀದಿಸಿದ್ದಾರೆ ನನ್ನ ಪ್ರೀತಿಯ ದೇವ ಜನರೇ. ಅದರಿಂದಾಗಿ ಇನ್ನು ಪಾಪ ನಮ್ಮ ಮೇಲೆ ಇಲ್ಲ. ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬ ವ್ಯಕ್ತಿಗೆ ಒಂದು ರೋಗ ಬರುತ್ತದೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಕಷ್ಟ ಬರುತ್ತದೆ ಅಂದ್ರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯಾದ ತೊಂದರೆಗಳು ಬರುತ್ತದೆ ಅಂದ್ರೆ ಅವನು ಮಾಡಿದ ತಪ್ಪುಗಳಿಂದಲೋ, ಇಲ್ಲ ಅವರ ತಂದೆ ತಾಯಿಗಳು ಮಾಡಿದ ತಪ್ಪುಗಳಿಂದಲೋ, ಪಾಪಗಳಿಂದಲೋ ಅಲ್ಲವೇ ಅಲ್ಲ ರೀ. ಇದು ದೇವರ ನಾಮ ಮಹಿಮೆಗಾಗಿ ಮಾತ್ರ ಈ ಕಾರ್ಯ ನಡೀತದೆ ಹೊರತು ಬೇರೆ ಯಾವ ಕಾರ್ಯಕ್ಕೋಸ್ಕರನೂ ಆಗೋದಿಲ್ಲ. ನಾನು ಯೆಶಾಯ 54ನೇ ಅಧ್ಯಾಯದಲ್ಲಿ 17ನೇ ವಚನವೂ ಹೇಳುತ್ತದೆ, ನಿನಗೆ ವಿರುದ್ಧವಾಗಿ ಯಾವ ಆಯುಧಗಳು ಮಾಡಲ್ಪಡಲಿಲ್ಲ, ಯಾವ ಆಯುಧಗಳು ನಿನಗೆ ವಿರುದ್ಧವಾಗಿ ಎದ್ದು ನಿಲ್ಲುವುದಿಲ್ಲ. ಎಲ್ಲ ನಿನ್ನ ಪರವಾಗಿ ಅಕ್ರಮವಾಗಿ ಮಾತನಾಡುವಂತ ಪ್ರತಿಯೊಂದು ನಾಲಿಗೆಗಳನ್ನ ಖಂಡಿಸುವೆನು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನನ್ನ ಪ್ರೀತಿಯ ದೇವ ಜನರೇ, ನಿನಗೆ ವಿರುದ್ಧವಾಗಿ ಯಾರಾದರೂ ಮಾತನಾಡುವುದಾದರೆ, ನೀನು ವಾಕ್ಯದಲ್ಲಿ ಇದ್ದು, ನೀನು ದೇವರಲ್ಲಿ ಇದ್ದು, ನಿನ್ನ ಪ್ರಸನ್ನತೆಯಲ್ಲಿ ಇದ್ದು, ನೀನು ಸರಿಯಾಗಿ ದೇವರ ವಾಕ್ಯದಲ್ಲಿ, ದೇವರ ಪ್ರಾರ್ಥನೆಯಲ್ಲಿ, ದೇವರ ಒಂದು ಅಭಿಷೇಕದಲ್ಲಿ ತುಂಬಲ್ಪಟ್ಟು ಇದ್ದ ನಿನಗೆ ಯಾರಾದರೂ ನಿನ್ನ ಪರವಾಗಿ ತಪ್ಪಾಗಿ ಮಾತನಾಡಿದ್ರೆ ಅಲ್ಲಿ ನೀನು ಖಂಡಿಸಿ ಮಾತನಾಡು. ಎಲ್ಲ ಪಾಪಗಳು ತೊಳೆಯಲ್ಪಟ್ಟಿದೆ. ಯಾವುದೇ ರೀತಿಯಾದಂತಹ ನಕಾರಾತ್ಮಕರವಾದಂತಹ ಮಾತುಗಳು ನಿಮ್ಮ ಮೇಲೆ ಮುಟ್ಟದ ಹಾಗೆ ನೀವು ಅದನ್ನ ಬಂಧಿಸಿ ನೀವು ಪ್ರಾರ್ಥಿಸ್ರಿ. ಯೇಸುವಿನ ನಾಮದಲ್ಲಿ ನಾನು ಕಟ್ಟುತ್ತೇನೆ, ಯೇಸುವಿನ ರಕ್ತದಲ್ಲಿ ನಾನು ಅದನ್ನ ಜಜ್ಜುತ್ತೇನೆ ಎಂಬುದಾಗಿ ನೀವು ಹೇಳ್ರಿ. ನಿಜವಾಗಿ ನೀವು ಅಭಿಷೇಕ ಹೊಂದಿದಂತವರಾಗಿದ್ದು ನೀವು ಮುನ್ನುಗ್ಗುವಂತವರಾಗಿರುವುದಾದರೆ ಖಂಡಿತ ದೇವರು ಒಂದು ದೊಡ್ಡ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಮಾಡುತ್ತಾರೆ. ನನ್ನ ಪ್ರೀತಿಯ ದೇವ ಜನರೇ, ಕಳವಳಬೇಡ. ದೇವರ ನಾಮ ಮಹಿಮೆಗೋಸ್ಕರನೇ ಈ ವ್ಯಾಧಿ, ದೇವರ ನಾಮ ಮಹಿಮೆಗೋಸ್ಕರನೇ ಈ ಕಷ್ಟಗಳು, ಈ ದೇವರ ನಾಮ ಮಹಿಮೆಗೋಸ್ಕರನೇ ಈ ನಿಂದೆಗಳು, ದೇವರ ನಾಮ ಮಹಿಮೆಗೋಸ್ಕರನೇ ಈ ಸಾಲದ ಸಮಸ್ಯೆಯಿಂದ ಬರುವಂತ ಅಸಮಾಧಾನ, ಈ ದೇವರ ನಾಮ ಮಹಿಮೆಗೋಸ್ಕರನೇ ಈ ಎಲ್ಲ ರೀತಿಯಾದಂತಹ ಸಂಕಷ್ಟಗಳು, ಹೋರಾಟಗಳು ನಮ್ಮ ಜೀವನದಲ್ಲಿ. ಯೋಬನ ಜೀವನದಲ್ಲಿ ಕಷ್ಟಗಳು ಬಂತು, ಅದು ಅವನು ಮಾಡಿದಂಥ ಪಾಪಕ್ಕೋಸ್ಕರ ಅಲ್ಲ, ಅವರ ಮಕ್ಕಳು ಮಾಡಿದಂಥ ಪಾಪದಿಂದ ಅಲ್ಲ, ಅವರ ತಂದೆ ತಾಯಿಗಳು ಮಾಡಿದಂಥ ಪಾಪದಿಂದ ಅಲ್ಲ ಯೋಬನ ಜೀವನದಲ್ಲಿ ಬಂದದ್ದು. ತುಂಬಾ ಕಷ್ಟಪಟ್ಟನು. ಯಾಕೆ ಅವನು ಕಷ್ಟಪಟ್ಟನು ಅಂದ್ರೆ, ಆ ಕಷ್ಟದಿಂದ ಬಿಡಿಸಿ ಮತ್ತೆ ಅವನನ್ನ ಮೇಲೆ ಕಟ್ಟುವಾಗ ದೇವರ ನಾಮ ಮಹಿಮೆ ಪಡುತ್ತದಲ್ಲ, ಆ ಮಹಿಮೆಗೋಸ್ಕರ, ದೇವರ ನಾಮ ಮಹಿಮೆಗೋಸ್ಕರ ಇಷ್ಟೆಲ್ಲ ಆಯಿತು. ಇದು ಪೂರ್ಣ ಸ್ಥಿತಿಯೆಲ್ಲ ಹೋಗಿ ಅದು ನೂತನ ಸ್ಥಿತಿ ಬಂತು ನೋಡ್ರಿ, ಆವಾಗ ಅದು ಪರಿಪೂರ್ಣವಾಗಿ ಇತ್ತು. ನನ್ನ ಪ್ರೀತಿಯ ದೇವ ಜನರೇ, ದೇವರಲ್ಲಿ ನಂಬಿಕೆ ಇರಲಿ, ದೇವರಲ್ಲಿ ವಿಶ್ವಾಸವಿರಲಿ, ಸ್ಥಿರಚಿತ್ತವಾದಂಥ ಮನಸ್ಸಿರಲಿ, ದೇವರನ್ನು ನಂಬಿರೋ ವಿಶ್ವಾಸರಿ. ಒಂದು ಹೋದರೂ ಒಂದು ಬರುತ್ತದೆ ಎಂಬ ಒಂದು ನಂಬಿಕೆ ಇರಲಿ. ನೋಡಿ, ಒಂದು ನಮ್ಮ ಜೀವನದಲ್ಲಿ ಒಂದು ನಕಾರಾತ್ಮಕರವಾದಂಥ ಒಂದು ಕಾರ್ಯ ನಡೀತದೆ ಅಂದರೆ ದೇರ್ ಈಸ್ ಅ ಪಾಸಿಟಿವ್. ಹಾಲೆಲೂಯಾ. ಪ್ರೀತಿಯ ದೇವ ಜನರೇ, ಯಾವುದಕ್ಕೂ ನೀವು ಚಿಂತೆ ಪಡಬೇಡ್ರಿ. ಕಷ್ಟ ಬಂತು ಅಂತ ಇರುವುದಾದರೆ ದೇವರ ನಾಮವನ್ನು ಮಹಿಮೆ ಪಡಿಸ್ರಿ. ನಿಶ್ಚಯವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡುವನು. ಆತನ ನಾಮ ಮಹಿಮೆ ಪಡಲಿ, ಆತನ ನಾಮ ಹೆಚ್ಚಿಸಲ್ಪಡಲಿ, ಆತನ ನಾಮ ಮಾತ್ರ ಗಣ ಹೊಂದಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸ್ತೇನೆ. ಈ ಆಶೀರ್ವಾದವು ಸ್ವೀಕಾರ ಮಾಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಅವರ ಮನೆಗಳಲ್ಲಿ ನಿಲ್ಲುವಂಥದ್ದಾಗಿದೆ. ಗಾಡ್ ಬ್ಲೆಸ್ ಯು. ಆಮೆನ್, ಆಮೆನ್.